ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಚೀವ್ಮೆಂಟ್ ಟೆಸ್ಟ್ ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ಕಲಿಯೋಣ. ನಿಮಗೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಮತ್ತು ಸಮ್ಮೇಟಿವ್ ಅಸೆಸ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಆದರೆ ನೀವು ನೋಡ್ತಾ ಇಲ್ಲ. ನಾನು ಲಾಸ್ಟ್ ಮೊಮೆಂಟಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋನ ಚೆಕ್ ಮಾಡಿ ನೋಡಿ. ಈ ಥರ ಇದೆಯಲ್ಲ ಈ ವಿಡಿಯೋದಲ್ಲಿ ಫಾರ್ಮ್ಯಾಟಿವ್ ಮತ್ತು ಸಮ್ಮೇಟಿವ್ ಅಸೆಸ್ಮೆಂಟ್, ರೂಪಣಾತ್ಮಕ ಮತ್ತು ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನಗೆ ಹಿಂಟ್ ಟ್ರಿಕ್ಸ್ ಜೊತೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ಕ್ವೆಶನ್, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಆನ್ ಅಚೀವ್ಮೆಂಟ್ ಟೆಸ್ಟ್? ಒಂದು ಅಚೀವ್ಮೆಂಟ್ ಟೆಸ್ಟ್ ಮಾಡೋ ಉದ್ದೇಶ ಏನು ಅಂದರೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಟು ಇವ್ಯಾಲ್ಯೂಯೇಟ್ ಸ್ಟೂಡೆಂಟ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಅಕ್ವೈರ್ಡ್ ಇನ್ ಎ ಸ್ಪೆಸಿಫಿಕ್ ಸಬ್ಜೆಕ್ಟ್. ನೋಡಿ, ಅಚೀವ್ಮೆಂಟ್ ಟೆಸ್ಟ್ ಅಂದರೆ ಏನು? ಸಾಧನ ಪರೀಕ್ಷೆ, ಸಾಧನೆ ಮಾಡುವ ಒಂದು ಪರೀಕ್ಷೆ. ಅದು ಯಾವಾಗ ಮಾಡ್ತಾರೆ ಅಂತಂದರೆ ಒಂದು ಎಂಡಲ್ಲಿ ಮಾಡೋದು. ಅಚೀವ್ಮೆಂಟ್ ಟೆಸ್ಟ್ ಎಷ್ಟು ಅಚೀವ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಎಂಡಲ್ಲಿ ಮಾಡೋದು. ಒಂದೊಂದು ವರ್ಡ್ ಹೇಳ್ತಾ ಇದ್ದೀನಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಎಂಡಲ್ಲಿ ಮಾಡೋದು ಅಚೀವ್ಮೆಂಟ್ ಟೆಸ್ಟ್. ಓಕೆ, ಏನಕ್ಕೆ ಮಾಡೋದು? ಟು ಇವ್ಯಾಲ್ಯೂಯೇಷನ್ ಮಾಡೋದಕ್ಕೆ. ಏನು? ಸ್ಟೂಡೆಂಟ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್, ಅವರ ಒಂದು ಸಾಮಾನ್ಯ ಜ್ಞಾನ. ಅದು ಕನ್ನಡ ಬೋಧನಾಶಾಸ್ತ್ರದಲ್ಲಿ ಏನಕ್ಕೆ ಅಂತಂದರೆ ಒಂದು ಜನರಲ್ ನಾಲೆಜ್ ಟೆಸ್ಟ್ ಮಾಡೋದಕ್ಕೋಸ್ಕರ, ಒಂದು ಸಾಮಾನ್ಯ ಜ್ಞಾನ ಮತ್ತು ಅವರು ಕೌಶಲ್ಯಗಳನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಅಚೀವ್ಮೆಂಟ್ ಟೆಸ್ಟ್ ಮಾಡ್ತಾರೆ, ಸಾಧನ ಪರೀಕ್ಷೆ ಮಾಡ್ತಾರೆ. ಕನ್ನಡ ಬೋಧನಾಶಾಸ್ತ್ರದಲ್ಲೂ ಬರುತ್ತೆ. ನೀವು ಕನ್ನಡ ಬೋಧನಾಶಾಸ್ತ್ರ ಪೆಡಗಾಜಿದು ಲಿಸ್ಟ್ ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ ಒಂದ್ಸರಿ ಚೆಕ್ ಮಾಡಿ. ಇಲ್ಲಾಂದರೆ ನೋಡಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಒಂದು ಯಾವುದು ಕೌಶಲ್ಯಗಳ ಬಗ್ಗೆ, LSRW ಬಗ್ಗೆ ನಿಮಗೆ ತುಂಬ ಈಸಿಯಾಗಿ ಟ್ರಿಕ್ಸಿಂದ ನೆನಪಿಟ್ಕೊಳ್ಳೋಕ್ಕೆ ಹೇಳ್ಕೊಟ್ಟಿದ್ದೀನಿ. ಹೇಗೆ ನೆನಪಿಟ್ಕೋಬೇಕು, ಮತ್ತು ಮೌನ ವಾಚನ ಅಂದ್ರೇನು ಅಥವಾ ಗಟ್ಟಿ ವಾಚನ ಅಂದ್ರೇನು, ಅದೆಲ್ಲ ನಾನು ಪ್ಲೇಲಿಸ್ಟಲ್ಲಿದೆ ಕನ್ನಡ ಪೆಡಗಾಜಿ. ಅದೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನೀವು ಓದಿರ್ತೀರ, ಮರ್ತೋಗಿರ್ತೀರ. ಮತ್ತು ವ್ಯಾಖ್ಯಾನಗಳು ಇದು ಕೂಡ ಹೇಳ್ಕೊಟ್ಟಿದ್ದೀನಿ. ಅದನ್ನು ಹೇಗೆ ಟ್ರಿಕ್ಸಿಂದ ನೆನಪಿಟ್ಕೊಳ್ಳೋದು, ಈ ವ್ಯಾಖ್ಯಾನ ಕೊಟ್ಬಿಟ್ಟು ಇದು ಯಾರು ಹೇಳಿದ್ದು ಅಂತಂದ್ಬಿಟ್ಟು ಕೊಟ್ಟಿರ್ತಾರೆ. ಆ ಒಂದು ಯಾರು ಹೇಳಿದ್ದು ಅಂತಂದ್ಬಿಟ್ಟು ಅದೆಲ್ಲ ಟ್ರಿಕ್ಸಿಂದ ಹೇಳ್ಕೊಟ್ಟಿದ್ದೀನಿ. ಕನ್ನಡ ಬೋಧನಾಶಾಸ್ತ್ರ ಪ್ಲೇಲಿಸ್ಟ್ನ ದಯವಿಟ್ಟು ನೋಡಿ. ನಿಮಗೋಸ್ಕರನೇ ಆ ಪ್ಲೇಲಿಸ್ಟ್ ಕಂಪ್ಲೀಟ್ ಆಗಿದೆ. ನಿಮಗೆ ಹಿಂಟ್ ಜೊತೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ಯಾವತ್ತು ರಿವಿಷನ್ ಮಾಡಬೇಕು. ಓದಿರೋದು ಮರ್ತೋಗಿರ್ತೀರ ಪ್ರೀವಿಯಸ್ ಇಯರ್ಸಲ್ಲೆಲ್ಲ. ನೆಕ್ಸ್ಟ್ ಕ್ವೆಶನ್, ಅಚೀವ್ಮೆಂಟ್ ಟೆಸ್ಟ್ ಆರ್ ಟಿಪಿಕಲಿ ಅಡ್ಮಿನಿಸ್ಟರ್ಡ್. ನೋಡಿ, ಫಸ್ಟ್ ಆಪ್ಷನಲ್ಲಿ ಏನಿದೆ? ಅಟ್ ದ ಬಿಗಿನಿಂಗ್ ಆಫ್ ದ ಸ್ಕೂಲ್ ಇಯರ್ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ನಂಬರ್ ಸಿ ಏನಿದೆ? ಅಟ್ ದ ಎಂಡ್ ಆಫ್ ಆ್ಯನ್ ಇನ್ಸ್ಟ್ರಕ್ಷನಲ್ ಪೀರಿಯಡ್. ಎಂಡಲ್ಲಿ ಮಾಡೋದು. ಇದು ಅಚೀವ್ಮೆಂಟ್ ಟೆಸ್ಟ್ ಏನಿದೆ ಎಂಡಲ್ಲಿ ಮಾಡೋದು. ಅಟ್ ದ ಎಂಡ್ ಆಫ್ ಆ್ಯನ್ ಇನ್ಸ್ಟ್ರಕ್ಷನಲ್ ಪೀರಿಯಡ್ ಅಚೀವ್ಮೆಂಟ್ ಟೆಸ್ಟ್ ಮಾಡೋದು. ಓಕೆ, ಇವಾಗ ನೆಕ್ಸ್ಟ್ ಇದಾದಮೇಲೆ ನಿಮಗೆ ಪ್ಲೇಸ್ಮೆಂಟ್ ಟೆಸ್ಟ್ ಬಗ್ಗೆನೂ ಕ್ವೆಶನ್ಸ್ ಕೊಟ್ಟಿದ್ದೀನಿ. ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ನಿಮಗೆ ಅನಿಸ್ತಾ ಇದೆ ಇದು ಓದಿರೋರ್ಗೆ ಆಲ್ರೆಡಿ ನಮಗೆ ಈಸಿ ಇದೆ ಅಂತ ಅಂದ್ಬಿಟ್ಟು. ಬಟ್ ನಿಮಗೆ ಬರೀ ನಿಮಗೆ ಇಂಗ್ಲೀಷ್ ಪೆಡಗಾಜಿಯಲ್ಲಿ ಕೇಳ್ತಾರೆ ಅಂತನಲ್ಲ, ಇದು ಎಲ್ಲ ಸಬ್ಜೆಕ್ಟ್ಸಲ್ಲೂ ಕೇಳ್ತಾರೆ. ಅಚೀವ್ಮೆಂಟ್ ಟೆಸ್ಟ್ ಬಗ್ಗೆ ಯಾವುದೇ ಒಂದು ಪೆಡಗಾಜಿಲಿ ಕೇಳ್ಬೋದು. ನಿಮಗೆ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ಯಾವುದೇ ಒಂದು ಪೆಡಗಾಜಿಲಿ ಕೇಳ್ಬೋದು. ಮ್ಯಾಥ್ಸ್ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಸೈನ್ಸ್, EVS, ಸೋಷಲ್ ಯಾವುದೇ ಆಗಿರಲಿ, ನಿಮಗೆ ಅಚೀವ್ಮೆಂಟ್ ಟೆಸ್ಟ್, ಸಮ್ಮೇಟಿವ್ ಅಸೆಸ್ಮೆಂಟ್, ಫಾರ್ಮ್ಯಾಟಿವ್ ಅಸೆಸ್ಮೆಂಟ್, ಡಯಾಗ್ನೋಸ್ಟಿಕ್ ಟೆಸ್ಟ್, ರೆಮಿಡಿಯಲ್ ಟೀಚಿಂಗ್, ಇದೆಲ್ಲ ನಿಮಗೆ ಎಲ್ಲ ಪೆಡಗಾಜಿಲೂ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಆ್ಯನ್ ಅಚೀವ್ಮೆಂಟ್ ಟೆಸ್ಟ್? ನೋಡಿ, ಈ ಥರ ಆಪ್ಷನ್ ಕೊಟ್ಟಿದ ತಕ್ಷಣ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಆನ್ಸರ್. ಆಪ್ಷನ್ ಸಿ, ಎಂಡ್ ಆಫ್ ಟರ್ಮ್. ಅಚೀವ್ಮೆಂಟ್ ಟೆಸ್ಟ್ ಯಾವಾಗ ಮಾಡೋದು? ಎಂಡ್ ಆಫ್ ಟರ್ಮಲ್ಲಿ ಮಾಡೋದು. ಏನಕ್ಕೆ ಮಾಡೋದು ಅಂದರೆ ಒಂದು ನಮ್ಮ ಸಾಮಾನ್ಯ ಜ್ಞಾನ ಟೆಸ್ಟ್ ಮಾಡೋದಕ್ಕೆ, ನಮ್ಮ ಜನರಲ್ ನಾಲೆಡ್ಜ್ ಟೆಸ್ಟ್ ಮಾಡೋದಕ್ಕೆ, ಅಥವಾ ನಮ್ಮ ಕೌಶಲ್ಯಗಳನ್ನು ಟೆಸ್ಟ್ ಮಾಡೋದಕ್ಕೆ, ನಮ್ಮ ಸ್ಕಿಲ್ಸ್ನ ಟೆಸ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ಕ್ವೆಶನ್, ಎ ಗುಡ್ ಪ್ಲೇಸ್ಮೆಂಟ್ ಟೆಸ್ಟ್ ಶುಡ್ ಬಿ. ಪ್ಲೇಸ್ಮೆಂಟ್ ಟೆಸ್ಟ್ ಹೇಗಿರಬೇಕು ಅಂದರೆ ಫಸ್ಟ್ ಆಪ್ಷನ್, ವೆರಿ ಈಸಿ ಟು ಎನ್ಶೂರ್ ಹೈ ಪ್ಲೇಸ್ಮೆಂಟ್. ಸೆಕೆಂಡ್, ವೆರಿ ಡಿಫಿಕಲ್ಟ್ ಟು ಚಾಲೆಂಜ್ ಸ್ಟೂಡೆಂಟ್ಸ್. ಸಿ, ಫೇರ್, ರಿಲಯಬಲ್ ಆ್ಯಂಡ್ ವ್ಯಾಲಿಡ್. ಡಿ, ಕಂಪ್ರೈಸ್ಡ್ ಆಫ್ ಓನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಇವಾಗ ಪ್ಲೇಸ್ಮೆಂಟ್ ಟೆಸ್ಟ್ ಇದು ಯಾವಾಗ ಮಾಡೋದು ಅಂದರೆ ಇನ್ ದ ಬಿಗಿನಿಂಗ್. ಇವಾಗ ಅಚೀವ್ಮೆಂಟ್ ಟೆಸ್ಟ್ ಇನ್ ದ ಎಂಡ್ ಅಂತ ಇತ್ತಲ್ವ, ಹಾಗೆ ಪ್ಲೇಸ್ಮೆಂಟ್ ಟೆಸ್ಟ್ ಇದೆ ಯಾವಾಗ ಮಾಡೋದು ಅಂದರೆ ಇನ್ ದ ಬಿಗಿನಿಂಗ್. ಇವಾಗ ಕ್ವೆಶನಲ್ಲಿ ಏನು ಕೇಳಿದ್ದಾರೆ? ಎ ಗುಡ್ ಪ್ಲೇಸ್ಮೆಂಟ್ ಟೆಸ್ಟ್ ಶುಡ್ ಬಿ ಹೇಗಿರಬೇಕು ಅಂದರೆ ಆಪ್ಷನ್ ಸಿ, ಫೇರ್, ರಿಲಯಬಲ್ ಆ್ಯಂಡ್ ವ್ಯಾಲಿಡ್ ಇರಬೇಕು. ಒಂದು ಗುಡ್. ನೆಕ್ಸ್ಟ್ ಕ್ವೆಶನ್, ಎ ವೆಲ್ ಕನ್ಸ್ಟ್ರಕ್ಟೆಡ್ ಅಚೀವ್ಮೆಂಟ್ ಟೆಸ್ಟ್ ಶುಡ್. ನೋಡಿ, ಈ ರೀತಿ ಕ್ವೆಶನ್ ನಿಮಗೆ ಮ್ಯಾಥ್ಸ್, ಸೈನ್ಸ್, ಪೆಡಗಾಜಿಲಿ ಕೇಳ್ತಾರೆ, ಸೋಷಿಯಲ್ ಪೇಪರ್ 2 ಅಲ್ಲಿ ಕೇಳ್ತಾರೆ. ಎ ವೆಲ್ ಕನ್ಸ್ಟ್ರಕ್ಟೆಡ್ ಅಚೀವ್ಮೆಂಟ್ ಟೆಸ್ಟ್ ಶುಡ್ ಹೇಗಿರಬೇಕು ಅಂದರೆ ಆಪ್ಷನ್ ಸಿ, ರಿಫ್ಲೆಕ್ಟ್ ದ ಕಂಟೆಂಟ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ
ಇನ್ಸ್ಟ್ರಕ್ಷನಲ್ ಪ್ರೋಗ್ರಾಮ್. ನೋಡಿ, ಫಸ್ಟ್ ಆಪ್ಷನ್ ಬಿ ವೆರಿ ಡಿಫಿಕಲ್ಟ್ ಟು ಚಾಲೆಂಜ್ ಸ್ಟೂಡೆಂಟ್ಸ್. ಯಾವತ್ತೂ ನಾವು ಒಂದು ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಕೊಡೋದಿಲ್ಲ. ಸೆಕೆಂಡ್ ಏನಿದೆ, ಬಿ ಈಸಿ ಸೊ ಆಲ್ ಸ್ಟೂಡೆಂಟ್ಸ್ ಕ್ಯಾನ್ ಪಾಸ್. ಈಸಿನೂ ಕೊಡೋಲ್ಲ, ಡಿಫಿಕಲ್ಟು ಕೊಡೋಲ್ಲ, ಒಂದು ಆವ್ರೇಜ್ ಒಂದು ಸೆಟ್ ಮಾಡ್ತೀವಿ. ಏನಾದರೂ ಒಂದು ಟೆಸ್ಟ್ ಸೆಟ್ ಮಾಡಬೇಕಾದ್ರೆ ಆವ್ರೇಜ್ ಸ್ಟೂಡೆಂಟ್ಸ್ನ ನೋಡಿಬಿಟ್ಟು ಸೆಟ್ ಮಾಡ್ತೀವಿ. ಫೋರ್ತ್ ಆಪ್ಷನಲ್ಲಿ ಏನಿದೆ, ಇನ್ಕ್ಲೂಡ್ ಓನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಸೊ ಬರೀ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟರೆ ನಿಮಗೆ ಮಕ್ಕಳಿಗೆ ಎಷ್ಟು ಕ್ರಿಯೇಟಿವಿಟಿ ಇದೆ ಅದು ಗೊತ್ತಾಗೋದಿಲ್ಲ. ಸೊ ಅಚೀವ್ಮೆಂಟ್ ಟೆಸ್ಟಲ್ಲಿ ಏನಿರುತ್ತೆ, ಆಪ್ಷನ್ ಸಿ, ರಿಫ್ಲೆಕ್ಟ್ ದ ಕಂಟೆಂಟ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಇನ್ಸ್ಟ್ರಕ್ಷನಲ್ ಪ್ರೋಗ್ರಾಮ್. ನೆಕ್ಸ್ಟ್ ಕ್ವೆಶನ್, ದ ಪ್ರೈಮರಿ ಪರ್ಪಸ್ ಆಫ್ ಅ ಪ್ಲೇಸ್ಮೆಂಟ್ ಟೆಸ್ಟ್ ಈಸ್ ಟು. ಇದಕ್ಕೆ ಆಪ್ಷನ್ ಬಿ, ಡಿಟರ್ಮೈನ್ ದ ಅಪ್ರೋಪ್ರಿಯೇಟ್ ಲೆವೆಲ್ ಆರ್ ಕೋರ್ಸ್ ಫಾರ್ ಎ ಸ್ಟೂಡೆಂಟ್. ಯಾವುದೋ ಒಂದು ಕೋರ್ಸ್ ಹೋಗಬೇಕು ಅವರು, ಅಥವಾ ಯಾವುದೋ ಒಂದು ಕೋರ್ಸ್ಗೆ ಜಾಯಿನ್ ಆಗೋಕ್ಕಿಂತ ಮುಂಚೆ, ಅಂದರೆ ಬಿಫೋರ್, ಅಂದರೆ ಒಂದು ಕೋರ್ಸ್ನ ಸ್ಟಾರ್ಟಿಂಗಲ್ಲಿ ನಾವು ಒಂದು ಪ್ಲೇಸ್ಮೆಂಟ್ ಟೆಸ್ಟ್ ಮಾಡೋದು. ಡಿಟರ್ಮೈನ್ ದ ಅಪ್ರೋಪ್ರಿಯೇಟ್ ಲೆವೆಲ್ ಆರ್ ಕೋರ್ಸ್ ಫಾರ್ ಎ ಸ್ಟೂಡೆಂಟ್. ನೀನು ಇದು ಕಾಮರ್ಸಿಗೆ ಸೂಟೇಬಲ್ ಆಗಿದೆಯಾ, ನೀನು ಕಾಮರ್ಸಿಗೆ ಹೋಗು. ನಿನ್ನ ಸೈನ್ಸ್ ಸೂಟೇಬಲ್ ಆಗಿದೆಯಾ, ನಿನ್ನ ಸೈನ್ಸಿಗೆ ಹೋಗು. ನೆಕ್ಸ್ಟ್ ಕ್ವೆಶನ್, ಪ್ಲೇಸ್ಮೆಂಟ್ ಟೆಸ್ಟ್ ಆರ್ ಕಾಮನ್ಲಿ ಅಡ್ಮಿನಿಸ್ಟರ್ಡ್. ಇದಕ್ಕೆ ಏನು ಆನ್ಸರ್ ನೋಡಿ, ಪ್ಲೇಸ್ಮೆಂಟ್ ಟೆಸ್ಟ್ ಯಾವಾಗ ಮಾಡೋದು, ಅಟ್ ದ ಬಿಗಿನಿಂಗ್ ಆಫ್ ಆನ್ ಅಕಾಡೆಮಿಕ್ ಪ್ರೋಗ್ರಾಮ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್, ಅಟ್ ದ ಬಿಗಿನಿಂಗ್ ಆಫ್ ಆನ್ ಅಕಾಡೆಮಿಕ್ ಪ್ರೋಗ್ರಾಮ್. ನೋಡಿ, ಫಸ್ಟ್ ಪ್ಲೇಸ್ಮೆಂಟ್ ಟೆಸ್ಟ್ ಅಂತಂದರೆ ಅದರ ಡೆಫಿನಿಷನ್ ಏನು, ಅದರದ್ದು ಮೀನಿಂಗ್ ಹೇಳಿಬಿಡ್ತೀನಿ. ಏನಕ್ಕಂದರೆ ಮುಂದೆ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಕ್ವೆಶನ್ಸ್ ಇದೆ. ಟೆಸ್ಟ್ ಗಿವನ್ ಬೈ ಎ ಸ್ಕೂಲ್ ಟು ಡಿಟರ್ಮೈನ್ ದ ಅಕಾಡೆಮಿಕ್ ಆರ್ ಸ್ಕಿಲ್ ಲೆವೆಲ್ ಆಫ್ ಎ ಸ್ಟೂಡೆಂಟ್. ಏನು, ಒಂದು ಟೆಸ್ಟ್ ಕೊಡ್ತಾರೆ ಸ್ಕೂಲಲ್ಲಿ ಹೋದಾಗ ಒಂದು ಸ್ಟೂಡೆಂಟಿಗೆ, ಒಂದು ಸ್ಕೂಲಿಗೆ ಒಂದು ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಅವ್ರಿಗೊಂದು ಟೆಸ್ಟ್ ಕೊಡ್ತಾರೆ. ಎಸ್ಪೆಷಲಿ ಎ ನ್ಯೂ ಸ್ಟೂಡೆಂಟ್, ಇನ್ ಆರ್ಡರ್ ಟು ಪ್ಲೇಸ್ ದೆಮ್ ಇನ್ ದ ಕರೆಕ್ಟ್ ಕ್ಲಾಸ್. ಏನಕ್ಕೆ, ಅವ್ರಿಗೆ ಒಂದು ಯಾವ ಲೆವೆಲಲ್ಲಿ ಇದ್ದಾರೆ ಅಂತಂದ್ಬಿಟ್ಟು ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಯಾವ ಕ್ಲಾಸಿಗೆ ಅವ್ರಿಗೆ ಕಳಿಸ್ಬೇಕು ಅಂತಂದ್ಬಿಟ್ಟು, ಇದು ಬಿಫೋರ್ ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇವರೊಂದು ಟೆಸ್ಟ್ ಕೊಡ್ತಾರೆ. ಪ್ಲೇಸ್ಮೆಂಟ್ ಟೆಸ್ಟ್ ಅಂದರೆ ಗೊತ್ತಾಯ್ತು ಇವಾಗ. ಓಕೆ, ಇವಾಗ ಕ್ವೆಶನ್ ನೋಡಿ, ಇದು ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಎ ಪ್ಲೇಸ್ಮೆಂಟ್ ಟೆಸ್ಟ್ ಇನ್ ಆ್ಯನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್. ಪ್ಲೇಸ್ಮೆಂಟ್ ಟೆಸ್ಟ್ ಎಲ್ಲಿ ಅಂತಂದರೆ ಇವಾಗ ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಬಗ್ಗೆ ಕೇಳ್ತಿದ್ದಾರೆ, ಇಂಗ್ಲೀಷ್ ಸಬ್ಜೆಕ್ಟ್ ಅಲ್ಲಿ. ಸೊ ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಏನಿದೆ, ಎ ಟೆಸ್ಟ್ ದಟ್ ಪ್ಲೇಸಸ್ ಸ್ಟೂಡೆಂಟ್ಸ್ ಇಂಟು ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ಪ್ರಾಫಿಷಿಯನ್ಸಿ ಲೆವೆಲ್. ನೋಡಿ, ಈ ಲ್ಯಾಂಗ್ವೇಜ್ ಪ್ರಾಫಿಷಿಯನ್ಸಿ ಲೆವೆಲ್ ಏನಿರುತ್ತೆ ಎಲ್ಲರಲ್ಲೂ ಬೇರೆ ಬೇರೆ ಇರುತ್ತೆ. ಒಬ್ರದ್ದು ಒಂದು ಪ್ರೊಫಿಷಿಯನ್ಸಿ ಲೆವೆಲ್ ಚೆನ್ನಾಗಿರುತ್ತೆ, ಒಬ್ರದ್ದು ಕಡಿಮೆ ಇರುತ್ತೆ. ಏನು, ಆ ಸ್ಟೂಡೆಂಟ್ ಲೆವೆಲ್ ಎಷ್ಟಿದೆ ಅದನ್ನ ನೋಡಿಬಿಟ್ಟು ಆ ಕ್ಲಾಸಿಗೆ ಕಳಿಸ್ತಾರೆ. ಇವಾಗ ಫಸ್ಟ್ ಆಪ್ಷನ್ ನೋಡಿ, ಇದರಲ್ಲಿ ಎ ಟೆಸ್ಟ್ ದಟ್ ಮೆಷರ್ ಸ್ಟೂಡೆಂಟ್ಸ್ ನಾಲೆಜ್ ಆಫ್ ಲಿಟ್ರೇಚರ್. ಇವಾಗ ಕ್ವಶನಲ್ಲಿ ಲಿಟ್ರೇಚರ್ ಬಗ್ಗೆ ಕೇಳಿಲ್ಲ, ನಾಲೆಜ್ ಬಗ್ಗೆ ಕೇಳ್ತಾ ಇಲ್ಲ ನಮಗೆ. ಸಿ ಆಪ್ಷನಲ್ಲಿ ಏನಿದೆ, ಎ ಟೆಸ್ಟ್ ದಟ್ ಇವ್ಯಾಲ್ಯೂಯೇಟ್ಸ್ ದ ಟೀಚರ್ಸ್ ಇನ್ಸ್ಟ್ರಕ್ಷನಲ್ ಮೆಥಡ್ಸ್. ಇವಾಗ ನಮಗೆ ಏನು ಕೇಳಿರೋದು ಕ್ವಶನಲ್ಲಿ, ಪ್ಲೇಸ್ಮೆಂಟ್ ಟೆಸ್ಟ್ ಬಗ್ಗೆ ಕೇಳ್ತಿರೋದು. ಪ್ಲೇಸ್ಮೆಂಟ್ ಟೆಸ್ಟ್ ಅಂದರೆ ಏನು, ಒಂದು ಸ್ಟೂಡೆಂಟ್ಸ್ನ ಪ್ರೊಫಿಷಿಯನ್ಸಿ ಲೆವೆಲ್ ಟೆಸ್ಟ್ ಮಾಡೋದು. ಸೊ ಇಲ್ಲಿ ಆಪ್ಷನ್ ಥರ್ಡ್ ಆಪ್ಷನಲ್ಲಿ ಟೀಚರ್ಸ್ ಇನ್ಸ್ಟ್ರಕ್ಷನಲ್ ಮೆಥಡ್ ಇವ್ಯಾಲ್ಯೂಯೇಟ್ ಮಾಡೋದು ಅಂತ ಹೇಳಿದ್ದಾರೆ. ಸೊ ಅದು ರಾಂಗ್ ಆಪ್ಷನ್. ಆಪ್ಷನ್ ಡಿ ನೋಡಿ, ಎ ಟೆಸ್ಟ್ ದಟ್ ಸರ್ವ್ಸ್ ಆ್ಯಸ್ ಎ ಫೈನಲ್ ಎಕ್ಸಾಮ್. ಅದು ಕೂಡ ಆಪ್ಷನ್ ಕ್ಲಿಯರ್ಲಿ ರಾಂಗ್ ಇದೆ. ನೆಕ್ಸ್ಟ್ ಕ್ವೆಶನ್, ಪ್ಲೇಸ್ಮೆಂಟ್ ಟೆಸ್ಟ್ ಹೆಲ್ಪ್ ಟೀಚರ್ಸ್ ಬೈ ಆಪ್ಷನ್ ಪ್ರೊವೈಡಿಂಗ್ ಫೈನಲ್ ಗ್ರೇಡ್ಸ್ ಫಾರ್ ಸ್ಟೂಡೆಂಟ್ಸ್. ಇದೇನಿದೆ, ಪ್ರೊವೈಡಿಂಗ್ ಫೈನಲ್ ಗ್ರೇಡ್ ಫಾರ್ ಸ್ಟೂಡೆಂಟ್ಸ್ ಯಾವುದ್ರಲ್ಲಿ ಬರುತ್ತೆ, ಸಮ್ಮೇಟಿವ್ ಅಸೆಸ್ಮೆಂಟಲ್ಲಿ. ಸೆಕೆಂಡ್ ಏನಿದೆ, ಐಡೆಂಟಿಫೈಯಿಂಗ್ ದ ಮೋಸ್ಟ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್. ಅದು ಆಪ್ಷನ್ ರಾಂಗ್ ಇದೆ. ಥರ್ಡ್ ಆಪ್ಷನ್, ಗ್ರೂಪಿಂಗ್ ಸ್ಟೂಡೆಂಟ್ಸ್ ಬೈ ದೇರ್ ಸ್ಕಿಲ್ ಲೆವೆಲ್. ಇದು ಆಪ್ಷನ್ ಕರೆಕ್ಟ್. ಇದಕ್ಕೆ ಪ್ಲೇಸ್ಮೆಂಟ್ ಟೆಸ್ಟ್ ಏನು ಮಾಡುತ್ತೆ, ಟೀಚರ್ಸಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ಗ್ರೂಪಿಂಗ್ ಸ್ಟೂಡೆಂಟ್ಸ್ ಬೈ ದೇರ್ ಸ್ಕಿಲ್ ಲೆವೆಲ್. ಇವರು ಒಂದು ಸ್ಕಿಲ್ ಲೆವೆಲ್ ಎಷ್ಟಿದ್ದಾರೆ ಅಂದರೆ ಇವ್ರ ಪ್ರೊಫಿಷಿಯನ್ಸಿ ಲೆವೆಲ್ ಎಷ್ಟಿದೆ, ಈ ಥರ ಬಂದಾಗ ಅದು ಆಪ್ಷನ್ ಪ್ಲೇಸ್ಮೆಂಟ್ ಲೆವೆಲ್ಗೆ ಕರೆಕ್ಟ್ ಆಗುತ್ತೆ ಆನ್ಸರ್. ನೋಡಿ, ಏನು ಇಲ್ಲಿ ಲೆವೆಲ್, ಸ್ಕಿಲ್ ಲೆವೆಲ್ ಆಗಿರಲಿ, ಒಂದು ಪ್ರೊಫಿಷಿಯನ್ಸಿ ಲೆವೆಲ್ ಆಗಿರಲಿ, ಈ ಥರ ಇದ್ದಾಗ ಆಪ್ಷನ್ಸ್ ಅದು ಕರೆಕ್ಟಾಗಿರುತ್ತೆ ಪ್ಲೇಸ್ಮೆಂಟ್ ಟೆಸ್ಟಿಗೆ. ನೆಕ್ಸ್ಟ್ ಕ್ವೆಶನ್, ಶಿಕ್ಷಕರು ಗಣಿತಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳಂತೆ ಕೌಶಲ್ಯಗಳ ಮೂಲಭೂತ ಪರಿಕಲ್ಪನೆಗಳು ಮತ್ತು ಸಾಮಾನ್ಯ ಜ್ಞಾನದ ಪಾಂಡಿತ್ಯವನ್ನು. ಸಾಮಾನ್ಯ ಜ್ಞಾನ ಅಂತ ಬಂತು. ಸಾಮಾನ್ಯ ಜ್ಞಾನ ಅಂದ್ರೇನು, ಜನರಲ್ ನಾಲೆಜ್. ಕೌಶಲ್ಯಗಳು ಅಂತಂದ್ರೇನು, ಸ್ಕಿಲ್ಸ್ ಮತ್ತು ಜನರಲ್ ನಾಲೆಜ್. ಕೌಶಲ್ಯಗಳು ಮತ್ತು ಸಾಮಾನ್ಯ ಜ್ಞಾನ ಅಳೆಯುವ ಉದ್ದೇಶಿಸಿದ್ದಾರೆ. ಇದು ಯಾವ ಮೆಥಡಲ್ಲಿ ಮಾಡೋದು ನಾವು, ಇದು ಅಚೀವ್ಮೆಂಟ್ ಟೆಸ್ಟಲ್ಲಿ, ಸಾಧನಾ ಪರೀಕ್ಷೆಯಲ್ಲಿ.
ನೆಕ್ಸ್ಟ್ ಕ್ವೆಶನ್, ಶೈಕ್ಷಣಿಕ ಪದದ ಕೊನೆಯಲ್ಲಿ ನಿರ್ವಹಿಸುವ ಪರೀಕ್ಷೆ, ಇದಕ್ಕೆ ಸಾಧನೆ ಪರೀಕ್ಷೆ ಅಂತ ಹೇಳ್ತೀವಿ. ಕೊನೆಯಲ್ಲಿ. ಇಲ್ಲಿ ಇನ್ನೊಂದು ಕ್ವೆಶನ್ ನೋಡಿ, ಎ ಟೆಸ್ಟ್ ವಿಚ್ ಈಸ್ ಅಡ್ಮಿನಿಸ್ಟರ್ಡ್ ಅಟ್ ದ ಎಂಡ್ ಆಫ್ ಎ ಲ್ಯಾಂಗ್ವೇಜ್ ಕೋರ್ಸ್ ಈಸ್ ಕಾಲ್ಡ್, ಆಪ್ಷನ್ ಸಿ, ಅಚೀವ್ಮೆಂಟ್ ಟೆಸ್ಟ್. ನೆಕ್ಸ್ಟ್ ಕ್ವೆಶನ್, ರೆಮಿಡಿಯಲ್ ಟೀಚಿಂಗ್ ಈಸ್ ಡಿಸೈನ್ ಟು. ರೆಮಿಡಿಯಲ್ ಟೀಚಿಂಗ್ ಯಾರಿಗೆ ಮಾಡ್ತೀವಿ ಅಂದರೆ, ಫಸ್ಟ್ ಆಪ್ಷನ್ ಚಾಲೆಂಜ್ ಅಡ್ವಾನ್ಸ್ಡ್ ಸ್ಟೂಡೆಂಟ್ಸ್, ಅಡ್ವಾನ್ಸ್ ಸ್ಟೂಡೆಂಟ್ಸ್ಗೋಸ್ಕರನು. ಸೆಕೆಂಡ್ ಆಪ್ಷನ್ ಹೆಲ್ಪ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟ್ರಗ್ಲಿಂಗ್ ಟು ಅಚೀವ್ ಎಕ್ಸ್ಪೆಕ್ಟೆಡ್ ಕಾಂಪಿಟೆನ್ಸೀಸ್. ಇವಾಗ ಆಪ್ಷನ್ 2 ಇದಕ್ಕೆ ರೈಟ್ ಆನ್ಸರ್. ಫಾರ್ ಎಕ್ಸಾಂಪಲ್, ನಾವು ಇಷ್ಟು ಓದಬೇಕು ಮಕ್ಕಳು ಅಂತಂದ್ಬಿಟ್ಟು ಮಿನಿಮಮ್ ಒಂದು ಇಷ್ಟು ಇರುತ್ತೆ ಓದಬೇಕು ಅಂತಂದ್ಬಿಟ್ಟು, ಅದು ಓದೋಕ್ಕಾಗ್ತಾ ಇರಲ್ಲ ಮಗಳಿಗೆ. ಸೊ ಅಂಥ ಮಕ್ಕಳಿಗೆ ನೀವೇನು ಮಾಡ್ತೀರಾ, ಎಕ್ಸ್ಪೆಕ್ಟೆಡ್ ಕಾಂಪಿಟೆನ್ಸೀಸ್ ಇರುತ್ತೆ, ಅದನ್ನು ಅಚೀವ್ ಮಾಡೋಕ್ಕಾಗ್ತಿರಲ್ಲ ಮಕ್ಕಳಿಗೆ, ಅದನ್ನು ಅಚೀವ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ, ರೆಮಿಡಿಯಲ್ ಟೀಚಿಂಗ್ನ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಇವಾಗ ಮಕ್ಕಳಿಗೆ, ಎಷ್ಟೋ ಮಕ್ಕಳಿಗೆ ಕಾಗುಣಿತ ಬರ್ತಾ ಇರಲ್ಲ. ಅಂಥ ಮಕ್ಕಳು 3rd ಸ್ಟ್ಯಾಂಡರ್ಡ್ಗೆ ಹೋಗ್ಬಿಟ್ಟಿರ್ತಾರೆ, 5th ಸ್ಟ್ಯಾಂಡರ್ಡ್ಗೆ ಹೋಗಿರ್ತಾರೆ, ಆದರೂ 5th ಹೋದ್ರೂ ಅವ್ರಿಗೆ ಕಾಗುಣಿತ ಬರ್ತಾ ಇರೋದಿಲ್ಲ. ಅಂಥ ಮಕ್ಕಳಿಗೆ ನಾವೇನು ಮಾಡ್ತೀವಿ, ರೆಮಿಡಿಯಲ್ ಕ್ಲಾಸ್ ತೊಗೋತೀವಿ. ಎಷ್ಟು ಮಕ್ಕಳಿಗೆ ಅಂದರೆ, ಒಂದು ಲಿಮಿಟೆಡ್ ಮಕ್ಕಳಿಗೆ ರೆಮಿಡಿಯಲ್ ಕ್ಲಾಸ್ ತೊಗೊಳ್ಳೋದು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಫೆಕ್ಟಿವ್ ರೆಮಿಡಿಯಲ್ ಟೀಚಿಂಗ್? ಈ 4 ಆಪ್ಷನಲ್ಲಿ ನೀವೇ ಗೆಸ್ ಮಾಡಿ. ಫಸ್ಟ್ ಆಪ್ಷನ್ ಏನಿದೆ, ಇಟ್ ಯೂಸಸ್ ದ ಸೇಮ್ ಮೆಥಡ್ಸ್ ಆ್ಯಸ್ ರೆಗ್ಯುಲರ್ ಟೀಚಿಂಗ್. ಸೆಕೆಂಡ್ ಆಪ್ಷನ್, ಇಟ್ ಫೋಕಸಸ್ ಆನ್ ಏರಿಯಾಸ್ ವೇರ್ ದ ಸ್ಟೂಡೆಂಟ್ಸ್ ಆರ್ ಆಲ್ರೆಡಿ ಸ್ಟ್ರಾಂಗ್. ಥರ್ಡ್ ಆಪ್ಷನ್, ಇಟ್ ಪ್ರೊವೈಡ್ಸ್ ಇಂಡಿವಿಜುವಲೈಸ್ಡ್ ಇನ್ಸ್ಟ್ರಕ್ಷನ್ ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ನೀಡ್ಸ್. ಇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್. ಇಟ್ ಪ್ರೊವೈಡ್ಸ್ ಇಂಡಿವಿಜುವಲೈಸ್ಡ್ ಇನ್ಸ್ಟ್ರಕ್ಷನ್ ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ನೀಡ್ಸ್. ನೆಕ್ಸ್ಟ್ ಕ್ವೆಶನ್, ರೆಮಿಡಿಯಲ್ ಟೀಚಿಂಗ್ ಆಫನ್ ಇನ್ವಾಲ್ವ್ಸ್. ಏನಿರುತ್ತೆ ಇದರಲ್ಲಿ? ಫಸ್ಟ್ ಆಪ್ಷನ್ ಲಾರ್ಜ್ ಗ್ರೂಪ್ ಲೆಕ್ಚರ್ಸ್, ಬಿ ಸೆಲ್ಫ್ ಸ್ಟಡಿ ವಿತ್ ಲಿಟಲ್ ಗೈಡೆನ್ಸ್, ಸಿ 1-on-1 ಆರ್ ಸ್ಮಾಲ್ ಗ್ರೂಪ್ ಇನ್ಸ್ಟ್ರಕ್ಷನ್. ಇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್. ಒಂದು ಸ್ಮಾಲ್ ಗ್ರೂಪಿಗೆ ನಾವು ಗೈಡ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಟೀಚಿಂಗ್ ಮಾಡ್ತೀವಿ. ಅಥವಾ 1-on-1 ಒಬ್ಬರಿಗೆ ಕೂತ್ಕೊಂಡ್ಬಿಟ್ಟು ನಿನಗೆ ಇದು ಬರಲ್ಲ ನಾನು ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು 1-to-1 ಮುಂದೆ ಕೂತ್ಕೊಂಡು ಒಬ್ಬರಿಗೆ ಹೇಳ್ಕೊಡ್ತೀವಿ. ಯಾವುದರಲ್ಲಿ? ರೆಮಿಡಿಯಲ್ ಟೀಚಿಂಗಲ್ಲಿ. ನೆಕ್ಸ್ಟ್ ಕ್ವೆಶನ್, ದ ಎಫೆಕ್ಟಿವ್ನೆಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಈಸ್ ಬೆಸ್ಟ್ ಇವ್ಯಾಲ್ಯೂಯೇಟೆಡ್ ಬೈ. ಇದಕ್ಕೆ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಇಂಪ್ರೂವ್ಮೆಂಟ್ಸ್ ಇನ್ ದ ಸ್ಪೆಸಿಫಿಕ್ ಏರಿಯಾಸ್ ಆಫ್ ಡಿಫಿಕಲ್ಟಿ. ಅವ್ರಿಗೆಲ್ಲಿ ಡಿಫಿಕಲ್ಟಿ ಆಗ್ತದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಏರಿಯಾದಲ್ಲಿ ಡಿಫಿಕಲ್ಟಿ ಆಗಿದೆಯಲ್ಲ ಅದನ್ನು ಇಂಪ್ರೂವ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್, ದ ಮೇನ್ ಆಬ್ಜೆಕ್ಟಿವ್ ಆಫ್ ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್. ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಏನು? ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಮಕ್ಕಳಲ್ಲಿ ಏನು ಕೊರತೆ ಇದೆ ಅದನ್ನು ಫೈಂಡ್ ಔಟ್ ಮಾಡೋದು, ಡಯಾಗ್ನೋಸ್ ಮಾಡೋದು, ಕೊರತೆಯನ್ನು ಫೈಂಡ್ ಔಟ್ ಮಾಡೋದು. ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದ್ರೇನು, ಇದರ ಉದ್ದೇಶ ಏನು? ಫಸ್ಟ್ ಆಪ್ಷನ್ ರ್ಯಾಂಕ್ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ಸೆಕೆಂಡ್, ಡಿಟರ್ಮೈನ್ ಸ್ಟೂಡೆಂಟ್ಸ್ ಸ್ಪೆಸಿಫಿಕ್ ಲರ್ನಿಂಗ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಡಿಟರ್ಮೈನ್ ಸ್ಟೂಡೆಂಟ್ಸ್ ಸ್ಪೆಸಿಫಿಕ್ ಲರ್ನಿಂಗ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಇದಕ್ಕೆ ರೈಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ಇವತ್ತು ಕೊಟ್ಟಿರೋ ಕ್ವೆಶನ್ಸ್ ನಿಮಗೆ ಯಾವುದೇ ಒಂದು ಪೆಡಗಾಜಿಲಿ ಕೇಳ್ಬೋದು. ನೀವು ಬರೀ ಇಂಗ್ಲೀಷ್ ಪೆಡಗಾಜಿ ಅಂತಲೇ ಅಂದ್ಕೊಂಬಿಡಿ, ಯಾವುದೇ ಒಂದು ಪೆಡಗಾಜಿಲಿ ಕೇಳ್ಬೋದು. EVS ಅಲ್ಲಿ ಕೇಳ್ತಾರೆ. ಮಗು ಒಂದು ತುಂಬ ಕಡಿಮೆ ಚೆನ್ನಾಗಿ ಓದ್ತಾ ಇರಲ್ಲ, ಸೊ ಮಕ್ಕಳಲ್ಲಿ ಏನೋ ಒಂದು ಕೊರತೆ ಇದೆ, ಮಕ್ಕಳಲ್ಲಿ ಏನೋ ಒಂದು ಡಿಫಿಷಿಯನ್ಸಿ ಇದೆ, ಅದನ್ನು ನೀವು ಹೇಗೆ ಕ್ಯೂರ್ ಮಾಡ್ತೀರಾ, ಯಾವ ಟೆಸ್ಟಿಂದ ನೀವು ಅದನ್ನು ಕರೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಆಪ್ಷನ್ಸಲ್ಲಿ ಅಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕ್ವೆಶನ್, ಡಯಾಗ್ನೋಸ್ಟಿಕ್ ಟೆಸ್ಟ್ ಆರ್ ಯೂಶ್ವಲಿ ಗಿವನ್. ಇದಕ್ಕೆ ಆಪ್ಷನ್ ಎ ಅಟ್ ದ ಬಿಗಿನಿಂಗ್ ಆಫ್ ಎ ಕೋರ್ಸ್. ನೋಡಿ, ಪ್ಲೇಸ್ಮೆಂಟ್ ಟೆಸ್ಟ್ ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಡಯಾಗ್ನೋಸ್ಟಿಕ್ ಟೆಸ್ಟ್ ಏನಕ್ಕೆ ಮಾಡ್ತಾರೆ ಅಂದರೆ, ಒಂದು ಮಗುದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಫೈಂಡ್ ಔಟ್ ಮಾಡೋಕ್ಕೆ ಮಾಡೋದು ಡಯಾಗ್ನೋಸ್ಟಿಕ್ ಟೆಸ್ಟ್. ಒಂದು ಸ್ಟ್ರೆಂತ್ ಮತ್ತು ವೀಕ್ನೆಸ್ ಫೈಂಡ್ ಔಟ್ ಮಾಡೋಕ್ಕೆ ಇದು ಒಂದು ಬಿಗಿನಿಂಗ್ ಮಾಡೋದು, ಅಟ್ ದ ಬಿಗಿನಿಂಗ್ ಆಫ್ ದ ಕೋರ್ಸ್. ಇದಕ್ಕೆ ಏನಕ್ಕೆ ಕೊಟ್ಟಿದ್ದೀನಿ ಈ ಕ್ವೆಶನ್ ಅಂದರೆ, ಬಹಳ ಸತಿ ನಿಮಗೆ ಪೇಪರ್ 1ಅಲ್ಲೂ ಕೇಳಿದ್ದಾರೆ, ಪೇಪರ್ 2ಅಲ್ಲೂ ಕೇಳಿದ್ದಾರೆ, ಇಂಗ್ಲೀಷ್ ಅಂತಲೇ ಅಲ್ಲ ಬೇರೆ ಸಬ್ಜೆಕ್ಟ್ಸಲ್ಲೂ ಕೇಳಿದ್ದಾರೆ ಈ ಕ್ವೆಶನ್. ಡಯಾಗ್ನೋಸ್ಟಿಕ್ ಟೆಸ್ಟ್ ಆರ್ ಯೂಶ್ವಲಿ ಗಿವನ್ ಅಟ್ ದ ಬಿಗಿನಿಂಗ್ ಆಫ್ ಎ ಕೋರ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ ರೋಲ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಏನಿದೆ ನೋಡಿ, ಟು ಐಡೆಂಟಿಫೈ ಸ್ಪೆಸಿಫಿಕ್ ಏರಿಯಾಸ್ ವೇರ್ ಸ್ಟೂಡೆಂಟ್ಸ್ ನೀಡ್ ಇಂಪ್ರೂವ್ಮೆಂಟ್. ಮಕ್ಕಳು ಎಲ್ಲಿ ಇಂಪ್ರೂವ್ಮೆಂಟ್ ಒಂದು ನೆಸಸರಿ ಇದೆ ಅದನ್ನು ಐಡೆಂಟಿಫೈ ಮಾಡಬೇಕು. ಅದಕ್ಕೋಸ್ಕರ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಅವ್ರಿಗೆ ಏನು ಒಂದು
ಎಲ್ಲಿ ಇಂಪ್ರೂವ್ಮೆಂಟ್ ನೆಸಸರಿ ಇದೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ, ಫೈಂಡ್ ಔಟ್ ಮಾಡೋಕ್ಕೆ, ಅದನ್ನು ಡಯಾಗ್ನೋಸ್ ಮಾಡೋದಕ್ಕೆ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಲಾಸ್ಟ್ ನೋಡ್ಕೊಂಬಿಡಿ. ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್ ಅ ಟೆಸ್ಟ್ ಡಿಸೈನ್ ಟು ಲೊಕೇಟ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಫಿಷಿಯನ್ಸಿ ಏನಿದೆ ಅಂತಂದ್ಬಿಟ್ಟು ಫೈಂಡ್ ಔಟ್ ಮಾಡೋಕ್ಕೆ. ಇಟ್ ಈಸ್ ಎ ಟೈಪ್ ಆಫ್ ಅಸೆಸ್ಮೆಂಟ್ ಗಿವಿಂಗ್ ಅಟ್ ದ ಬಿಗಿನಿಂಗ್ ಆಫ್ ಅ ಇನ್ಸ್ಟ್ರಕ್ಷನ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇವಾಗ ನೀವು ಪ್ಲೇಲಿಸ್ಟ್ ಕನ್ನಡದ್ದು ಚೆಕ್ ಮಾಡಿ. ಒಂದು ಅಕ್ಷರಮಾಲಾ ಪದ್ಧತಿ ಆಗಿರಲಿ, ಅಕ್ಷರಮಾಲಾ ಪದ್ಧತಿಯಲ್ಲಿ ಅದು ಕೂಡ ಟ್ರಿಕ್ಸಿಂದ ಹೇಳ್ಕೊಟ್ಟಿದ್ದೀನಿ. ಪದಮಾಲಾ ಪದ್ಧತಿ ಹೇಗೆ ನೆನಪಿಗೆ ನೀವು ಟ್ರಿಕ್ಕಿಂದ ಜಸ್ಟ್ ಒಂದು ಕ್ವಶನಲ್ಲಿ ನೋಡಿದ ತಕ್ಷಣ ಒಂದು ಸೆಕೆಂಡಲ್ಲಿ ಆನ್ಸರ್ ಬರೆದು ಬಿಡಬೇಕು. ಆ ಥರ ಎಲ್ಲ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಕನ್ನಡ ಪೆಡಗಾಜಿನೂ ಪ್ಲೀಸ್ ನೀವು ನೋಡಿ ಪ್ಲೇಲಿಸ್ಟ್ನ.